ಹೀರೋ ಲೀಡ್ ಅಲ್ಲ, ಏನು ಹೇಳಿ, ಹೀರೋ ಸಾಕ್ಬಿಡ್ರಿ. ನನಗೆ ಈ ಪಾತ್ರ ಕಟ್ಟೋದಂದರೆ ತುಂಬ ಇಷ್ಟ. ಈ ಸಬ್ಟೆಕ್ಸ್ಗಳನ್ನ ಇಟ್ಕೊಂಡು ಅದ್ರ ಪಾತ್ರದ ಡೆಪ್ನೆಸ್ ಎಕ್ಸ್ಪ್ಲೋರ್ ಮಾಡೋದು ಸಖತ್ ಮಜಾ ಕೊಡುತ್ತೆ. ನಾನು ಫ್ಯಾಮಿಲಿ ಡ್ರಾಮಾ ಫಿಲಮ್ಗೆ ಹೀರೋ ಆಗಿ ಇನ್ನೊಂದು 4-5 ದಿವಸ ಇತ್ತು ಶೂಟಿಂಗ್ಗೆ. ಆವಾಗ ರಿಯಲೈಸ್ ಆಯಿತು, ನಾವು ಆರ್ಟಿಸ್ಟ್ ಅಲ್ವಾ, ಸೊ ಏನಾದರೂ ಒಂದು ಇನ್ನೂ ಎಕ್ಸ್ಟ್ರಾ ಕೊಡಬೇಕಲ್ವ ಈ ಕ್ಯಾರೆಕ್ಟರ್ಗೆ, ಯಾಕೆ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬಾರ್ದು ಅನಿಸ್ತು. ನಾನು ಹೋಗಿ ಆಕರ್ಷ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಅವನು ನೀವೆಲ್ಲ ಏನು ಬೇಡ, ನೀವು ಹಿಂಗೆ ಇರಿ ಅಂತ. ಆದರೆ ಈ ಕಾಲದಲ್ಲಿ ಆ್ಯಕ್ಟ್ರಸ್ಸು ಡೈರೆಕ್ಟರ್ ಮಾತೆಲ್ಲ ಎಲ್ಲಿ ಕೇಳ್ತಾರೆ. ಅಭಯ್ ಅವರು ಈ ಫಿಲ್ಮ್ಗೆ ಅವ್ರ ಗೋಲ್ ಹೇಳಿದಾಗ ನನಗಿದು ಅಚೀವಬಲ್ ಅಲ್ಲ ಅನಿಸ್ತು. ನಂಗೆ ಗೊತ್ತಿಲ್ಲ ನಾನು ಏನು ಹೇಳಬೇಕು ಅಂತೇಳಿ ಅಂತ. ಅವ್ರು ಏನಿಲ್ಲ ಅಂತಂದ್ರೆ ದಿನಕ್ಕೊಂದು 600 ಪುಲಪ್ಸ್ ಹೊಡೆದ್ಬಿಡೋರು, 400 ಪುಷಪ್ಸ್ ಹೊಡೆದ್ಬಿಡೋರು. ಅದಾದಮೇಲೆ ಸ್ಕ್ವಾಟ್ಸ್ ಅಂತೂ ಕೇಳಲೇಬೇಡಿ, ಎಷ್ಟು ಹೊಡಿತಿದ್ರು ಅಂತಂತಂದರೆ ಗಂಟೆಗೆ ಏನಿಲ್ಲ ಅಂದ್ರೆ 20-25 ಸಾವಿರ ಹೊಡೆದ್ಬಿಡೋರು ಅವರು. ಅಷ್ಟು ಡಿಟರ್ಮಿನೇಷನ್. ಡೆಡ್ ಲಿಫ್ಟ್ಸ್ ಅಂತೂ 4 ಲಕ್ಷ 5 ಲಕ್ಷ ಅಂತ ಹೊಡೆದ್ಬಿಡೋರು ದಿನಕ್ಕೊಂದು. ತುಂಬ ಡೆಡಿಕೇಟೆಡ್ ಮನುಷ್ಯ. ನಾನು ಈ ಥರ ಡೆಡಿಕೇಟೆಡ್ ಮನುಷ್ಯನ ಇವತ್ತು ನೋಡಿರೋದು. ನೋಡಿ, ಆ್ಯಸ್ ಅನ್ ಆ್ಯಕ್ಟರ್ ಇವೆಲ್ಲ ನಾವು ಮಾಡಬೇಕಾಗತ್ತೆ. ಒಂದು ಪಾತ್ರದೊಳಗೆ ಹೋಗಬೇಕು, ಅದು ಪಾತ್ರ ಥರ ಕಾಣಬೇಕಂದ್ರೆ ಇಂಥದ್ದೆಲ್ಲ ತಪ್ಪಿದ್ದಲ್ಲ. ಇವಾಗ ನೋಡಿ, ನನ್ನ ನೆಕ್ಸ್ಟ್ ಫಿಲಮಲ್ಲಿ ನಾನು ಕುಳ್ಳಕ್ಕಾಗಬೇಕಂತೆ, ಅದಕ್ಕೆ ಹಿಂಗೆಲ್ಲ ಏನೋ ಒಂದು ಮಾಡ್ಕೋತೀವಿ.